ನಮಸ್ಕಾರ ಸ್ನೇಹಿತರೆ. ಮೊದಲ ಕತೆಗೆ ನೀವು ಕೊಟ್ಟ ಸಪೋರ್ಟ್‌ಗೆ ನಿಜಕ್ಕೂ ಧನ್ಯವಾದ. ಇವತ್ತು ಕೂಡ ಅದೇ ಥರ ಒಂದು ಕತೆ. ಕತೆ ಅನ್ನೋದಕ್ಕಿಂತ ಇದು ನಿಜವಾಗಿ ನಡೆದಿರೋ ಘಟನೆ. ಇದನ್ನು ಶುರು ಮಾಡೋಕ್ಕೂ ಮುಂಚೆ ಯಾವತ್ತಾದರೂ ನಿಮಗೆ ಯಾವುದಾದ್ರೂ ರೋಡ್ನಲ್ಲಿ ಹೋಗಬೇಕು ಅಂದರೆ ಭಯ ಆಗ್ತಿತ್ತಾ? ಅಥವಾ ಗೊತ್ತೇ ಇಲ್ದಿರೋ ರೋಡ್ನಲ್ಲಿ ಹೋದಾಗ ಏನಾದರೂ ವಿಚಿತ್ರ ಅನಿಸಿದೆಯಾ? ಇದೆಲ್ಲ ಯಾಕೆ ಕೇಳ್ತಿದ್ದೀನಿ ಅಂದರೆ, ಈ ಘಟನೆ ಕೂಡ ಆಗಿದ್ದು ಒಂದು ರೋಡ್ನಲ್ಲಿ. ಮತ್ತು 2000ನೇ ಇಸ್ವಿಯಲ್ಲಿ ಪಶ್ಚಿಮ ಘಟ್ಟಗಳ ಕಾಡಿನೊಳಗೆ ಒಂದು ಚಿಕ್ಕದಾಗಿರೋ ರೋಡ್. ಹಗಲೊತ್ತಲ್ಲಿ ಆ ರೋಡ್ನಲ್ಲಿ ಹೋದರೆ ಎಲ್ಲ ನಾರ್ಮಲ್ ಆಗಿ ಇರುತ್ತೆ. ಆದರೆ ರಾತ್ರಿ 12 ಗಂಟೆ ಆದಮೇಲೆ ಆ ರೋಡ್ ಬೇರೆಯೇ ಆಗುತ್ತೆ. ಆ ಕಾಡಿನ ಮಧ್ಯೆ ಇರುವ ರೋಡ್ ಸರಿಸುಮಾರು 5 ಕಿಲೋಮೀಟರ್. ಆಮೇಲೆ ಹಳ್ಳಿಗಳು ಸಿಗ್ತಿದ್ವು. ಆ ರೋಡ್ಗೆ ಇದ್ದ ಹೆಸರು ನಾಗಬೇಲಿ ದಂಡೆ ರಸ್ತೆ. ಆ ರೋಡ್ ಶುರುವಾಗೋ ಜಾಗದಲ್ಲೇ ಒಂದು ಬೋರ್ಡ್ ಇತ್ತು. ಈ ರಸ್ತೆಯಲ್ಲಿ ರಾತ್ರಿ ವಾಹನ ನಿಲ್ಲಿಸಬೇಡಿ ಅಂತ. ತುಂಬ ಜನ ಆ ಬೋರ್ಡ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಆದರೆ ನಿಜ ಹೇಳಬೇಕು ಅಂದರೆ ಆ ಬೋರ್ಡ್ ಎಷ್ಟೋ ಜನರ ಜೀವ ಉಳಿಸಿದೆ. ಯಾಕಂದರೆ ರಾತ್ರಿ 12 ಗಂಟೆ ಆದಮೇಲೆ ಆ ರಸ್ತೆಯಲ್ಲಿ ಹೋದವರಿಗೆ ವಿಚಿತ್ರ ಅನುಭವಗಳು ಆಗ್ತಿದ್ವು. ಆ ರೋಡ್ ಬಿಗಿನಿಂಗಲ್ಲಿ ಎಲ್ಲ ನಾರ್ಮಲ್ ಆಗಿರುತ್ತೆ. ಆದರೆ ಸ್ವಲ್ಪ ಮುಂದೆ ಹೋದ್ಮೇಲೆ ಎಲ್ಲ ಕಂಪ್ಲೀಟ್ ಸೈಲೆಂಟ್ ಆಗಿಬಿಡುತ್ತೆ. ಯಾವ ಪ್ರಾಣಿ ಪಕ್ಷಿಗಳ ಸೌಂಡ್ ಕೂಡ ಇರಲ್ಲ. ಆ ರೋಡ್ನಲ್ಲಿ ಹೋಗೋ ವೆಹಿಕಲ್ಸ್ ಸೌಂಡ್ ಮಾತ್ರ ಕೇಳಿಸುತ್ತೆ. ಆ ಜಾಗದಲ್ಲಿ ಗಾಳಿ ಕೂಡ ಬೀಸಲ್ಲ. ಇನ್ನೊಂದು ವಿಚಿತ್ರ ಅಂದರೆ, ಆ ರೋಡ್ನಲ್ಲಿ ಒಂದು ಜಾಗದಲ್ಲಿ ಮಾತ್ರ ವರ್ಷ ಪೂರ್ತಿ ಒದ್ದೆಯಾಗೇ ಇರುತ್ತೆ. ಒಂದು ರೀತಿ ಮಳೆ ಬಿದ್ದಿರೋ ಥರ. ಈವನ್ ಬೇಸಿಗೆ ಕಾಲದಲ್ಲೂ ಕೂಡ. ಮತ್ತು ಕೆಲವರು ಹೇಳಿರೋ ಪ್ರಕಾರ ವೆಹಿಕಲ್ನ ಮಿರರ್ನಲ್ಲಿ ನೋಡಿದಾಗ ಒಬ್ಬ ಹೆಂಗಸು ಬಿಳಿ ಸೀರೆಯಲ್ಲಿ, ಅದು ಕೂಡ ಒದ್ದೆಯಾಗಿ ನಿಂತಿರೋ ಥರ ಕಾಣಿಸ್ತಾಳೆ. ಆ ರೋಡ್ನಲ್ಲಿ ಇದುವರೆಗೂ 35 ಜನ ಮಿಸ್ ಆಗಿದ್ದಾರೆ. ಒಟ್ಟು 16 ವೆಹಿಕಲ್ ಸಿಕ್ಕಿದ್ದಾವೆ. ಪ್ರತಿ ಸಲನೂ ಒಂದೇ ಥರ. ರಾತ್ರಿ 12 ಗಂಟೆ ಮೇಲೆ ಆ ಜಾಗದಲ್ಲಿ ನಿಲ್ಲಿಸೋ ವೆಹಿಕಲ್ಸ್ ಬೆಳಗ್ಗೆ ಆದರೂ ಅಲ್ಲೇ ಇರುತ್ತೆ. ಆದರೆ ಅದರಲ್ಲಿದ್ದ ಜನ ಯಾರೂ ಇರಲ್ಲ. ಕಾಡೆಲ್ಲ ಹುಡುಕಿದ್ರು ಇದುವರೆಗೂ ಒಬ್ಬರೂ ಸಿಕ್ಕಿಲ್ಲ. ಈ ಥರ ಜನ ಮಿಸ್ ಆಗ್ತಿರೋದು ಆ ಪೂರ್ತಿ ರೋಡ್ನಲ್ಲಿ ಅಲ್ಲ, ಆ ರೋಡ್ನ ಒಂದು ಜಾಗದಲ್ಲಿ ಮಾತ್ರ. ಅಷ್ಟಕ್ಕೂ ಆ ಜಾಗದಲ್ಲಿ ಜನ ಯಾಕೆ ಮಿಸ್ ಆಗ್ತಿದ್ರು? ಅವರಿಗೆಲ್ಲ ಏನಾಗ್ತಿತ್ತು? ಅವರೆಲ್ಲ ಯಾಕೆ ಸಿಗ್ತಿರಲ್ಲ? ಇದಕ್ಕೆಲ್ಲ ಕಾರಣ ಆ ಒಂದು ರಾತ್ರಿ. ಅದು 18 ಜುಲೈ 2000ನೇ ವರ್ಷ. ಟೈಮ್ ರಾತ್ರಿ 12 ಗಂಟೆ ಆಗಿತ್ತು. ಆ ರಾತ್ರಿ ಜೋರು ಮಳೆ ಬೀಳ್ತಿತ್ತು. ಆ ಮಳೆಯಲ್ಲೂ 4 ಜನ ಕಳ್ಳರು ಅವರ ಕಾರ್ನ ರೋಡ್ ಸೈಡ್ಗೆ ನಿಲ್ಲಿಸ್ಕೊಂಡು ಕಾಯ್ತಾ ಇದ್ರು. ಅದರಲ್ಲಿಬ್ಬರು ಸ್ವಲ್ಪ ಸೈಡ್ಗೆ ಹೋಗ್ತಾರೆ. ಅದೇ ಟೈಮ್ಗೆ ಚಂದ್ರಾವತಿ ಮತ್ತು ಅವಳ ಗಂಡ ಶಿವರಾಜ್ ಅದೇ ರೋಡಲ್ಲಿ ಬರ್ತಾ ಇದ್ರು. ಅವರು ಹೊಸದಾಗಿ ಮದುವೆ ಆಗಿದ್ದರು. ಶಿವರಾಜ್ ಅವಳನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದ. ಅಷ್ಟರಲ್ಲಿ ಆ ಇಬ್ಬರು ಕಳ್ಳರು ಕೈ ಅಡ್ಡ ಹಾಕಿ ಕಾರ್ ನಿಲ್ಲಿಸ್ತಾರೆ. ಕಾರ್ ಕೆಟ್ಟೋಗಿದೆ, ಒಳಗೆ ಗರ್ಭಿಣಿ ಹೆಂಗಸು ಇದ್ದಾಳೆ, ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ತಾರೆ. ಶಿವರಾಜ್ ಕಾರಿಂದ ಇಳಿತಾನೆ. ಅಷ್ಟೇ, ಆ ಇಬ್ಬರು ಕಳ್ಳರು ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಇನ್ನು ಇಬ್ಬರು ಕೂಡ ಓಡಿ ಬರ್ತಾರೆ. ಚಂದ್ರಾವತಿ ಭಯದಿಂದ ಕಾರ್ ಇಳಿದು ಬರ್ತಾಳೆ. ಅವಳ ಮೇಲೂ ಹಲ್ಲೆ ಮಾಡಿ ಚಿನ್ನ ಹಣ ಎಲ್ಲ ತಗೊಂಡು ಅವರ ಕಾರ್ ಸಮೇತ ಕಳ್ಳರು ಅಲ್ಲಿಂದ ಓಡೋಗ್ತಾರೆ. ಶಿವರಾಜ್ ಅಲ್ಲೇ ಪ್ರಾಣ ಬಿಡ್ತಾನೆ. ಚಂದ್ರಾವತಿ ರಾತ್ರಿ ಎಲ್ಲ ನೋವು ತಿಂದು ಅಲ್ಲೇ ಪ್ರಾಣ ಕಳ್ಕೊಳ್ತಾಳೆ. ಅವಳ ರಕ್ತ ಮಳೆಯ ನೀರಿನ ಜೊತೆ ನಿಧಾನವಾಗಿ ಹರಿತಾ ಇತ್ತು. ಬೆಳಗ್ಗೆ ಜನ ನೋಡಿ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಹೋಗ್ತಾರೆ. ಅದೇ ದಿನ ರಾತ್ರಿ ಎಲ್ಲಿ ಚಂದ್ರಾವತಿ ಮತ್ತು ಶಿವರಾಜ್ ಕೊಲೆ ಆಗಿತ್ತು, ಅದೇ ಜಾಗದಲ್ಲಿ ಇಬ್ಬರು ವ್ಯಕ್ತಿಗಳು ಕಾರ್ ನಿಲ್ಲಿಸ್ತಾರೆ. ಬೆಳಗ್ಗೆ ಕಾರ್ ಅಲ್ಲೇ ಇತ್ತು, ಆದರೆ ಆ ಇಬ್ಬರು ವ್ಯಕ್ತಿಗಳು ಇರಲ್ಲ. 5 ದಿನ ಆದಮೇಲೆ ಅದೇ ಜಾಗದಲ್ಲಿ ಮತ್ತಿಬ್ಬರು ಬೈಕ್ ನಿಲ್ಲಿಸ್ತಾರೆ. ಬೆಳಗ್ಗೆ ಬೈಕ್ ಇತ್ತು, ಆದರೆ ಆ ಇಬ್ಬರು ಇರಲಿಲ್ಲ. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಮಿಸ್ ಆಗ್ತಾ ಇರ್ತಾರೆ. ಟೋಟಲ್ 35 ಜನ ಕಾಣೆ ಆಗ್ತಾರೆ.
ಈ ಮಿಸ್ಸಿಂಗ್ ಕೇಸ್ ಪೊಲೀಸರಿಗೆ ದೊಡ್ಡ ತಲೆನೋವಾಗುತ್ತೆ. ಯಾಕೆಂದರೆ ಚಂದ್ರಾವತಿ ಮತ್ತು ಶಿವರಾಜ್ ಕೊಲೆ ಆಗೋಕ್ಕೂ ಮುಂಚೆ ಆ ರೋಡ್ನಲ್ಲಿ ಯಾವುದೇ ಘಟನೆ ಆಗಿರಲ್ಲ. ಆದರೆ ಕೊಲೆ ಆದಾಗಿಂದ ಈ ಥರ ಎಲ್ಲ ಆಗ್ತಿರುತ್ತೆ. ಹೀಗಿರಬೇಕಾದ್ರೆ ಒಂದು ರಾತ್ರಿ ಒಬ್ಬ ವ್ಯಕ್ತಿ ಬೈಕ್ನಲ್ಲಿ ಅದೇ ರೋಡಲ್ಲಿ ಬರ್ತಾ ಇದ್ದ. ದೂರದಲ್ಲಿ ಏನೋ ವಿಚಿತ್ರ ಘಟನೆ ನೋಡಿ ಭಯದಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಭಯ ಪಟ್ಕೊಂಡೆ ಅವನು ಅಲ್ಲಿ ಏನು ನೋಡಿದ್ನೋ ಅದನ್ನು ಹೇಳ್ತಾನೆ. ಮೊದಲು ಪೊಲೀಸರು ಕೂಡ ನಂಬಲ್ಲ. ಆದರೂ ಜಾಗ ತೋರಿಸುವಂತ ಅವನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅವರು ಆ ಜಾಗ ತಲುಪುವಷ್ಟರಲ್ಲಿ ಬೆಳಗ್ಗೆ ಆಗಿರುತ್ತೆ. ಮತ್ತು ಆ ಜಾಗ ಬೇರೆ ಯಾವುದೂ ಅಲ್ಲ, ಜನ ಎಲ್ಲಿ ಮಿಸ್ ಆಗ್ತಿದ್ರೋ ಅದೇ ಜಾಗ. ಆ ವ್ಯಕ್ತಿ ಹೇಳ್ದಂಗೆ ಅಲ್ಲಿ ಒಂದು ಕಾರ್ ಕೂಡ ನಿಂತಿರುತ್ತೆ. ಮತ್ತೆ ಅದೇ ಥರ ಅದರಲ್ಲಿದ್ದ ಜನ ಇರಲ್ಲ. ಆ ವ್ಯಕ್ತಿ ಹೇಳ್ತಾನೆ, ಇಲ್ಲೇ 3 ಜನ ನಿಂತಿದ್ರು, ಆದರೆ ಒಂದು ಕ್ಷಣದಲ್ಲೇ ಮಾಯ ಆದರು ಅಂತ. ಪೊಲೀಸರು ಆ ಜಾಗ ನೋಡಿದಾಗ ಅಲ್ಲಿ ಏನೂ ಕಾಣಿಸೋಲ್ಲ, ಬರೀ ನೀರಿನ ಗುರುತು ಇರುತ್ತೆ. JCB ತಂದು ಆ ಜಾಗ ತೋಡಿಸ್ತಾರೆ. ಮಣ್ಣು ಬಿಟ್ಟು ಏನೂ ಸಿಗಲ್ಲ. ಈ ಕೇಸ್ ಪೊಲೀಸರಿಗೆ ಇನ್ನೂ ಕಷ್ಟ ಅನಿಸುತ್ತೆ. ಯಾಕಂದರೆ ಚಂದ್ರಾವತಿ ಮತ್ತು ಶಿವರಾಜ್ದು ರಾಬರಿ ಆ್ಯಂಡ್ ಮರ್ಡರ್ ಕೇಸ್, ಮತ್ತು ಅವರ ಬಾಡಿ ಕೂಡ ಸಿಕ್ತು. ಸೊ ಅಲ್ಲಿ ಒಂದು ಕ್ಲಾರಿಟಿ ಇತ್ತು. ಆಮೇಲೆ ಇದೆಲ್ಲ ಕಳ್ಳರ ಕೆಲಸನೇ ಆಗಿದ್ದರೆ ವೆಹಿಕಲ್ಸ್ ಕೂಡ ಮಿಸ್ ಆಗಬೇಕಿತ್ತು, ಜನರಲ್ಲ. ಆದರೆ ಇಲ್ಲಿ ಜನ ಮಿಸ್ ಆಗ್ತಿದ್ರು, ವೆಹಿಕಲ್ಸ್ ಅಲ್ಲೇ ಇರ್ತಿದ್ವು. ಸೊ ಇದು ಕಳ್ಳರ ಕೆಲಸ ಅಲ್ಲ ಅಂತ ಪೊಲೀಸರಿಗೆ ಒಂದು ಕಡೆ ಡೌಟ್ ಬಂತು. ಪೊಲೀಸರು ಆ ವ್ಯಕ್ತಿನ ಮತ್ತೆ 1-2 ದಿನ ಬಿಟ್ಟು ನಿಧಾನವಾಗಿ ವಿಚಾರಣೆ ಮಾಡಿದಾಗ ಅವನು ಮುಚ್ಚಿಟ್ಟಿದ್ದ ವಿಷಯ ಹೇಳ್ತಾನೆ. ಆ ರಾತ್ರಿ ಅವನು ರೋಡ್ನಲ್ಲಿ ಬರ್ತಾ ಇದ್ದಾಗ ದೂರದಲ್ಲಿ ಒಂದು ಕಾರ್ ನಿಂತಿರುತ್ತೆ. ಇವನು ಭಯದಿಂದ ಕಳ್ಳರು ಇರಬೇಕು ಅಂತ ಬೈಕ್ ನಿಲ್ಲಿಸ್ತಾನೆ. ಆ ಕಾರ್ನಿಂದ 3 ಜನ ಇಳಿದು ಅಲ್ಲೇ ನಿಂತ್ಕೊಂಡಿರ್ತಾರೆ. ಅದೇ ಟೈಮ್ನಲ್ಲಿ ಒಬ್ಬ ಹೆಂಗಸು ದೂರದಲ್ಲಿ ಕಾಣಿಸ್ಕೊಳ್ತಾಳೆ. ಅವಳು ಹತ್ರ ಬಂದು ಅವರ ಮುಂದೆ ನಿಂತ್ಕೊಳ್ತಾಳೆ. ಅವರು ಎಲ್ಲೂ ಹೋಗೋಕ್ಕೂ ಆಗಲ್ಲ. ಅದಾದಮೇಲೆ ಆ 3 ಜನ ನಿಂತಲ್ಲೇ ಮಾಯ ಆದರು ಅಂತ ಅವನು ಹೇಳ್ತಾನೆ. ಆಗ ಪೊಲೀಸರಿಗೆ ಶಾಕ್ ಆಗುತ್ತೆ. ಯಾಕಂದರೆ ಇದುವರೆಗೂ ಮಿಸ್ ಆದ ಪ್ರತಿ ಸರಿ ಬೆಳಗ್ಗೆ ಆ ಜಾಗದಲ್ಲಿ ನೀರು ನಿಂತಿರೋ ಗುರುತು ಇರ್ತಿತ್ತು. ಒಬ್ಬರಾದರೆ 1, ಇಬ್ಬರಾದರೆ 2, 3 ಜನ ಆದರೆ 3 ನೀರಿನ ಗುರುತು ಇರ್ತಿತ್ತು. ಆಗ ಪೊಲೀಸ್ ಅವರು ಆ ರಸ್ತೆಯ ಶುರುವಿನಲ್ಲೇ ಆ ಬೋರ್ಡ್ ಹಾಕ್ತಾರೆ. ಆದರೂ ಯಾರೋ ಆ ಬೋರ್ಡ್ ನಿರ್ಲಕ್ಷ್ಯ ಮಾಡಿ ಆ ಜಾಗದಲ್ಲಿ ಗಾಡಿ ನಿಲ್ಲಿಸ್ತಿದ್ರು, ಅವರಿಗೆಲ್ಲ ಅದೇ ಆಗ್ತಾ ಇತ್ತು. ಮತ್ತೆ ಆ ವ್ಯಕ್ತಿ ಹೇಳಿದ ಪ್ರಕಾರ ಆ ಹೆಂಗಸು ಬೇರೆ ಯಾರೂ ಅಲ್ಲ, ಅವಳೇ ಚಂದ್ರಾವತಿ. ಹೊಸ ಜೀವನದ ಆಸೆ ಕಟ್ಕೊಂಡಿದ್ದ ಅವಳ ಕನಸು ಆ ರೋಡ್ನಲ್ಲೇ ಅಂತ್ಯ ಆಯಿತು. ಅವತ್ತಿಂದ ಎಲ್ಲಿ ಅವರು ಪ್ರಾಣ ಕಳ್ಕೊಂಡು ಅವಳ ರಕ್ತ ಎಲ್ಲಿವರೆಗೂ ಹರಿದಿತ್ತೋ ಆ ಜಾಗದಲ್ಲಿ ಯಾವುದೇ ವೆಹಿಕಲ್ಸ್ ನಿಲ್ಲಿಸಿದ್ರು ಅವರೆಲ್ಲ ಅವಳಿಗೆ ಅವರ ಸಾವಿಗೆ ಕಾರಣವಾದ ಆ ಕಳ್ಳರ ಥರ ಕಾಣಿಸ್ತಿದ್ರು. ಇದಕ್ಕೆ ಅಂತ್ಯ ಇಲ್ಲ, ಯಾಕಂದರೆ ಇದು ಮುಗಿದಿರೋ ಕತೆ ಅಲ್ಲ, ಇದು ಇನ್ನೂ ಮುಗಿದೇ ಇರೋ ಕತೆ. ನಮಗೂ ಕೂಡ ನಮ್ಮ ಜೀವನದಲ್ಲಿ ಒಂದು ಸಲನಾದರೂ ಹಾರರ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮುಖ್ಯವಾಗಿ ಕೆಲವೊಂದು ಹಾಂಟೆಡ್ ರೋಡ್ನಲ್ಲಿ ಹೋದಾಗ. ನಿಮಗೂ ಯಾವತ್ತಾದರೂ ರೋಡ್ನಲ್ಲಿ ವಿಚಿತ್ರ ಅನುಭವಗಳು ಆಗಿದೆಯಾ? ಇನ್ನೂ ಇಂತಹ ಕತೆಗಳು ಕೇಳಬೇಕು ಅಂದರೆ ಆತ್ಮರಹಸ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.